ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯಿತಿ ಹಾಸನ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿ, ಅರಸೀಕೆರೆ ಇವರುಗಳ ಆಶ್ರಯದಲ್ಲಿ ಇಂದು ಅರಸೀಕೆರೆ ನಗರದ ಪ್ರವಾಸಿ ಮಂದಿರ ಮುಂಭಾಗದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಆವರಣದಲ್ಲಿ ನಮ್ಮ ಕ್ಲಿನಿಕ್ ಅರಸೀಕೆರೆ ಉದ್ಘಾಟನಾ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಯೋಜನೆ ಮಾಡಲಾಗಿತ್ತು. ಕರ್ನಾಟಕ ಗೃಹ ಮಂಡಳಿ ಅಧ್ಯಕ್ಷರು, ಸ್ಥಳೀಯ ಶಾಸಕರಾದ ಶಿವಲಿಂಗೇಗೌಡರು, ನಗರಸಭೆ ಅಧ್ಯಕ್ಷರಾದ ಎಂ ಸಮೀವುಲ್ಲಾ ಹಾಗೂ ತಾಲೂಕು ಆರೋಗ್ಯ ಅಧಿಕಾರಿಗಳಾದ ತಿಮ್ಮರಾಜ್ ಇವರ ಅಮೃತ ಹಸ್ತದಿಂದ ನಮ್ಮ ಕ್ಲಿನಿಕ್ ಉದ್ಘಾಟನೆಯಾದ ನಂತರ ನಡೆದ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಶಾಸಕರು ಹಾಗೂ ನಗರಸಭೆ ಅಧ್ಯಕ್ಷರು ತಮ್ಮ ಅಭಿಮತವನ್ನು ವ್ಯಕ್ತಪಡಿಸಿದರು. ನಮ್ಮ ಕ್ಲಿನಿಕ್ ಅಂತಕ್ಕಂಥ ಹೆಸರಿನಲ್ಲಿ ಸರ್ಕಾರದ ವತಿಯಿಂದ ಇವತ್ತು ನಗರ ಬೆಳೆದಂತೆ ಭಾಗಗಳಲ್ಲಿ ಈ ಒಂದು ಕ್ಲಿನಿಕ್ಗಳನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದು ಅಂತಕ್ಕಂಥ ನಿರ್ಧಾರ ಸರ್ಕಾರ ಮಾಡಿ ಇವತ್ತು ಈ ಒಂದು ಎಕ್ಸ್ಟೆನ್ಷನ್ನಲ್ಲಿ ಈ ಒಂದು ನಮ್ಮ ಕ್ಲಿನಿಕ್ ಆಸ್ಪತ್ರೆಯನ್ನು ಇವತ್ತು ಪ್ರಾರಂಭ ಮಾಡಿದ್ದೇವೆ. ಹಾಸನ ಅರಸೀಕೆರೆ ದೊಡ್ಡ ಆಸ್ಪತ್ರೆ, ತಾಲೂಕಿನ ಕೇಂದ್ರದ ಆಸ್ಪತ್ರೆಗೆ ಹೋದರೆ ಸ್ವಲ್ಪ ತಡ ಆಗ್ಬೋದು ಅಂತಕ್ಕಂಥ ದೃಷ್ಟಿಯಿಂದ ಪ್ರಾಂತ್ಯಗಳಲ್ಲೇನೆ ಈ ಥರದ ಆಸ್ಪತ್ರೆಗಳನ್ನು ತೆರೆಯುವುದರ ಮುಖಾಂತರ ಉತ್ತಮವಾದಂಥ ಆಸ್ಪತ್ರೆ ಸೌಲಭ್ಯವನ್ನು ಒದಗಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ಭಾಗದಲ್ಲಿ ನಮ್ಮ ಎಲ್ಲ ಅತಾವುಲ್ಲಾರವರು ಅವರ ಸ್ನೇಹಿತರು ಎಲ್ಲ ಸೇರಿ ಅದನ್ನು ದುರಸ್ತಿ ಮಾಡಿಸಿಕೊಟ್ಟು ಅದನ್ನು 2 ರೂಮ್ಗಳನ್ನು BO ಅವರು ಬಿಟ್ಟುಕೊಟ್ಟಿದ್ದಾರೆ. ಇದು ಅರಸೀಕೆರೆ ಕೇಂದ್ರ ಭಾಗದಲ್ಲಿದೆ. ಇದನ್ನು ನಾವು ಕಳೆಯಂಗಿಲ್ಲ. ಇದು ಇನ್ನು ಮುಂದೆ ಯಾವುದಾದ್ರು ಒಂದು ಸಮಾರಂಭ ಮಾಡಬೇಕು ಅಂತಂದ್ರೆ ನಾವು ಸ್ಟೇಡಿಯಂಗೆ ಹೋಗ್ಬೇಕಾಗತ್ತೆ. ಈ ಕಾರ್ಯಕ್ರಮ, ಈ ಒಂದು ಫೀಲ್ಡನ್ನು ನಾವು ಕಳೆಯಂಗಿಲ್ಲ, ಇದನ್ನು ಉಳಿಸ್ಕೊಂಡು ಹೋಗ್ಬೇಕಾಗುತ್ತೆ. ಆದ್ದರಿಂದ ಒಂದು ಆಸ್ಪತ್ರೆಯನ್ನು ತೆರೆದಿರ್ತಕ್ಕಂಥದ್ದು ಒಳ್ಳೆಯದು ಅಂತಕ್ಕಂಥ ಮಾತನ್ನು ಸಹಿತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಇದರ ಉಪಯೋಗವನ್ನು ತಾವೆಲ್ಲ ಪಡಿಬೇಕು ಮತ್ತು ಬರ್ತಕ್ಕಂಥ ಡಾಕ್ಟರ್ಗಳು ಉತ್ತಮವಾದಂಥ ಸೇವೆಯನ್ನು ಮಾಡಬೇಕು. ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಬಡವರು ಇರೋ ಜಾಗದಲ್ಲಿ ಅದು ಸ್ಥಾಪನೆ ಆಗಬೇಕು, ಅದರಿಂದ ಅನುಕೂಲ ಪಡ್ಕೋಬೇಕು ಅವ್ರು. ಯಾಕಂದರೆ ಅವ್ರು ಇರೋ ಜಾಗದಿಂದ ತಾಲೂಕು ಆರೋಗ್ಯ ಕೇಂದ್ರ ಭಾಳ ದೂರ ಆಗಿರುತ್ತೆ. ಹಂಗಾಗಿ ಅವ್ರ ಮನೆ ಬಾಗಿಲಿಗೆ ಅವ್ರಿಗೆ ಆರೋಗ್ಯ ಒಂದು ಇದು ತಪಾಸಣೆ ಆಗಲಿ, ಅವರ ಒಂದು ಇದು ಕೊಡಬೇಕು ಅನ್ನೋ ಕಾನ್ಸೆಪ್ಟಿಂದ ಮಾಡಿದ್ದಾರೆ. ಇದರಲ್ಲಿ ಇಲ್ಲಿ ಆಗಬೇಕಂದ್ರೆ ಮುಖ್ಯ ಕಾರಣ ನಮ್ಮ ಶಾಸಕರು. ಯಾಕಂದರೆ ಅವರು ನಮ್ಮ ಬಡವರು ಬಗ್ಗೆ ಇಟ್ಟಂಥ ಒಂದು ಕಾಳಜಿಲಿ ಇವತ್ತು ಇಲ್ಲ, ಈ ಸ್ಥಳದಲ್ಲೇ ಈ ಏರಿಯಾದಲ್ಲೇ ಮಾಡಿ ಅಂತ ಹೇಳಿ. ಯಾಕಂದರೆ ಇಲ್ಲಿ ಬಹುತೇಕ ಹಾಸನ ರೋಡಲ್ಲಿ ಒಂದು ಔಟ್ ಪೇಷಂಟ್ ಹಾಸ್ಪಿಟ್ಲ್ ಇದೆ, ಅದು ಬಿಟ್ಟರೆ ಬಹುತೇಕ ಬಡವರು ಇರೋದು ಈ ಜಾಗದಲ್ಲಿ. ಹಂಗಾಗಿ ಎಲ್ಲರೂ ಸಣ್ಣ ಸಣ್ಣ ಒಂದು ಇದಕ್ಕೋಸ್ಕರನೂ ತಾಲೂಕು ನಮ್ಮ ಕೇಂದ್ರದಲ್ಲಿ ಹೋಗಿ ಹಾಸ್ಪಿಟ್ಲಲ್ಲಿ ಜನಗಳು ಭಾಳ ಒಂದು ಕಷ್ಟ ಆಗುತ್ತೆ ಅವ್ರಿಗೆ ಅನ್ನೋ ದೃಷ್ಟಿಯಿಂದ ಇವತ್ತಿಲ್ಲಿ ಇಲ್ಲ ಈ ಜಾಗದಲ್ಲೇ ಮಾಡಬೇಕು ಅನ್ನೋ ಒಂದು ಅವ್ರ ನಿರ್ಧಾರದಿಂದ ಇವತ್ತು ಸ್ಥಾಪನೆ ಆಗಿದೆ. ಇದು ನಾವು ಅವರ ಒಂದು ಋಣನ ಒಂದು, ಯಾಕಂದರೆ ಮನುಷ್ಯನಿಗೆ ಪ್ರತಿಯೊಂದು ಏನು ಬೇಕಾದ್ರೆ ಕೊಡ್ಬೋದು, ಆರೋಗ್ಯ ಇದೆಯಲ್ಲ ಅದು ಒಂದು ಭಾಳ ಒಳ್ಳೆಯ ಒಂದು ಕೊಡುಗೆ. ಅದು ಈ ಕೊಡುಗೆಗೆ ನಮ್ಮ ಶಾಸಕರು ಎಲ್ಲ ಒಂದು ಕಾರಣ ಅಂತ ಹೇಳಿ, ಮತ್ತು ಈ ಕೇಂದ್ರ ಭಾಳ ಒಂದು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಇದಕ್ಕೆ ನಮ್ಮ ಕಮಿಟಿಯವರು ಸಹಕಾರ ಮಾಡಿದ್ದಾರೆ, ಅರುಣ್ ಕುಮಾರ್ ಅವರು ಸಹಕಾರ ಮಾಡಿದ್ದಾರೆ. ಯಾಕಂದರೆ ಸರ್ಕಾರದ ಮಟ್ಟದಲ್ಲಿ ಯಾವತ್ತು ಈಗ ಸದ್ಯಕ್ಕೆ ಯಾವುದು ಬಿಲ್ಡಿಂಗ್ ಇಲ್ದಲೇ ಇರೋದ್ರಿಂದ ಇವತ್ತು ಶಿಕ್ಷಣ ಇಲಾಖೆಯವರು BO ಅವರು ನಮಗೆ ಒಂದು 2 ರೂಮ್ ಬಿಟ್ಟು ಕೊಟ್ಟ ಮೇಲೆ
ಇಲ್ಲಿ ಒಂದು ಸ್ವಚ್ಛತವಾಗಿ ಕ್ಲೀನಾಗಿ ನಮ್ಮ ಅತಾಲಿ ಅವರೆಲ್ಲ ಸೇರ್ಕೊಂಡು ಇಲ್ಲಿ ಇವತ್ತು ಮಾಡಿ ಇವತ್ತು ಉದ್ಘಾಟನೆ ಆಗಂತ ಒಂದು ಇದಕ್ಕೆ ತಂದು ಕೊಟ್ಟಿದ್ದಾರೆ. ಅವ್ರಿಗೂ ಒಂದು ನಿಮ್ಮನ್ನೆಲ್ಲರ ಪರವಾಗಿ ಅವ್ರಿಗೂ ಕೃತಜ್ಞತೆ ಹೇಳಬೇಕು. ಮತ್ತು ಇಲ್ಲಿ ಈ ಸದುಪಯೋಗ ಪಡ್ಕೋಬೇಕು ಎಲ್ಲ ಜನ ನಮ್ಮಲ್ಲಿ. ಯಾಕೆ ಏನು ಬಡವರು ನೀವೇನು ಹೋಗ್ತೀರಾ ಬಂದು ಸಮಾಧಾನ ಕೂತ್ಕೊಂಡು ನೀವೇನು ನಿಮ್ಮ ಒಂದು ಆರೋಗ್ಯ ವಿಚಾರದಲ್ಲಿ ಪ್ರತಿ ಹಂತದಲ್ಲೂ ಇವತ್ತು, ಯಾಕಂದರೆ ಸರ್ಕಾರ ಮಾತ್ರೆಯಿಂದ ಹಿಡಿದು ಬ್ಲಡ್ ಟೆಸ್ಟಿಂದ ಹಿಡಿದು ಎಲ್ಲವುದು ನಿಮಗೆ ಕೊಡಬೇಕು